ಹಿರಣ್ಯವರ್ಣಾಹ ಶುಚಯ ಪಾವಕಾಹ ಅನ್ನುವ ಮಂತ್ರದ ಅರ್ಥವನ್ನ ನೋಡೋಣ. ಘಟ್ಟದ ಮೇಲಿನ ಯಜುರ್ವೇದಿಗಳ ಸಂಧ್ಯಾವಂದನದಲ್ಲಿ ಪುನರ್ಮಾರ್ಜನ ಆದ ಬಳಿಕ ಅಪವಿಷ್ಠಾಮಯೋಭುವ ಅಂತೇನು ಪುನರ್ಮಾರ್ಜನ ಮಾಡ್ತಾರೆ. ದಧಿಕ್ರಾಮಕಾರುಷಂ ವಿಷ್ಣುರಶ್ವಸ್ಯವಾದಿನಃ ಇತ್ಯಾದಿ ಮತ್ತೆ ಅಪವಿಷ್ಠಾಮಯೋಭುವ ಅಂತ ಪುನರ್ಮಾರ್ಜನ ಮಾಡ್ತಾರೆ. ಆಪೋ ಜನಯಥಾಚನಃ ಅದಾದ್ಮೇಲೆ ಬರುವಂತ ಮಂತ್ರ ಹಿರಣ್ಯವರ್ಣ ಶುಚಯ ಪಾವಕಾಹ ಅನ್ನುವಂಥ ಮಂತ್ರ. ಈ ಮಂತ್ರದಿಂದಲೂ ಕೂಡ ನೀರನ್ನು ಪ್ರೋಕ್ಷಿಸಿಕೊಳ್ಬೇಕು ಅಂತ ವಿಧಾನ ಇದೆ. ಆ ಮಂತ್ರಕ್ಕೆ ಹೀಗೆ ಅರ್ಥ ಆಗ್ತದೆ. ನಾವು ಈ ಮಂತ್ರವನ್ನ ಮೊದಲು ಜಲಾಭಿಮಾನಿ ದೇವತೆಗಳ ಪರವಾಗಿ ನೋಡೋಣ. ಮತ್ತು ಅದೇ ಮಂತ್ರವನ್ನ ಎಲ್ಲ ದೇವತೆಗಳು, ಅಕ್ಷಬ್ದವಾಚ್ಯರಾದವರು ಎಲ್ಲ ದೇವತೆಗಳು ಕೂಡ ಆಗಿದ್ದಾರೆ, ಅವರ ಪರವಾಗಿ ಕೂಡ ಇದೇ ಮಂತ್ರವನ್ನ ಅನುಸಂಧಾನ ಮಾಡಿ ಬರ್ತದೆ. ಜಲಾಭಿಮಾನಿ ದೇವತೆಗಳು ಅಂತ ಬಂದಿದೆ. ಜಲಾಭಿಮಾನಿ ದೇವತೆಗಳು ಅಂದ್ರೆ ಎಲ್ಲಾ ದೇವತೆಗಳು ಕೂಡ ಜಲಾಭಿಮಾನಿ ದೇವತೆಗಳೇ ಆಗಿದ್ದಾರೆ. ಪರಮಾತ್ಮನಿಂದ ಅವರು ಹುಟ್ಟಿದವರೇ ಆಗಿದ್ದಾರೆ ಅಂತ ಹೀಗೆ ವರ್ಣನೆ ಬಂದಿರೋದ್ರಿಂದ ಸಕಲ ದೇವತೆಗಳು ಜಲಾಭಿಮಾನಿ ದೇವತೆಗಳೇ ಆಗಿರುವುದರಿಂದ ಇಲ್ಲಿ ಆರಂಭದಿಂದಲೂ ಅದನ್ನ ಸಕಲ ದೇವತೆಗಳ ಪರವಾಗಿ, ಬ್ರಹ್ಮಾದಿ ದೇವತೆಗಳ ಪರವಾಗಿಯೇ ಅರ್ಥ ಮಾಡಿಬಿಟ್ರೆ ಅದು ಜಲಾಭಿಮಾನಿಗಳಾದಂತಹ ಗಂಗೆ, ಯಮುನೆ ಮೊದಲಾದ ದೇವತೆಗಳ ಪರವಾಗಿಯೂ ಕೂಡ ತಾನಾಗಿಯೇ ಅನ್ವಿತ ಆಗ್ತದೆ. ಆ ಒಂದು ಉಲ್ಲೇಖದ ಕ್ರಮ ಹೀಗಿದೆ. ಎಲ್ಲ ದೇವತೆಗಳು ಕೂಡ, ಚತುರ್ಮುಖಾದಿ ಸಕಲ ದೇವತೆಗಳು ಕೂಡ ಅಕ್ಷಬ್ದವಾಚ್ಯರಾಗಿದ್ದಾರೆ. ಅದು ಹೇಗೆ ಅಂತ ಲಕ್ಷ್ಮೀದೇವಿಯ ಪ್ರಶ್ನೆ. ಆಪಾಹ ಇತಿ. ಅದಕ್ಕೆ ಮಹಿದಾಸ ನಾಮಕನಾದ ಪರಮಾತ್ಮನ ಉತ್ತರ ಆಪ ಇತಿ. ಇದು ಐತರಿ ಉಪನಿಷತ್ನಲ್ಲಿ ಬ್ರಹ್ಮರುದ್ರಾದಿ ನಾಮಗಳು ಕೂಡ ಹರಿನಾಮಗಳೇ ಅನ್ನೋದನ್ನ ಹೇಳುವಂತಹ ವರ್ಣನ. ತದಿದಂ ಆಪಯೇವ. ಈ ಪರಬ್ರಹ್ಮನಾದಂತಹ ನಾನು ಗುಣಪೂರ್ಣನಾದ್ರಿಂದ ಆಪಹ ಎನಿಸ್ಕೊಂಡಿದ್ದೇನೆ. ಇದಂ ವೈ ಮೂಲಂ ಅಧಸ್ಥೂಲಂ ಅಯಂ ಪಿತಾ ಏತೇ ಪುತ್ರಾಹ. ಈ ಪರಮಾತ್ಮನೇ ಎಲ್ಲದಕ್ಕೂ ಮೂಲನಾಗಿದ್ದಾನೆ, ಜಗತ್ತೆಲ್ಲವೂ ಆತನಿಂದ ಹುಟ್ಟಿದೆ, ಇವನು ತಂದೆಯಾಗಿದ್ದಾನೆ, ಅವರೆಲ್ಲರೂ ಮಕ್ಕಳಾಗಿದ್ದಾರೆ. ಮಕ್ಕಳಿಗೆ ಯಾವ ಹೆಸರಿರ್ತದ, ತಂದೆಯದ ಹೆಸರೇ ಅದಾಗಿರ್ತದೆ, ತಂದೆಯ ಹೆಸರೇ ಮಗನಿಗೆ ಬಂದಿರ್ತದೆ. ಅದನ್ನು ಪ್ರತ್ಯೇಕವಾಗಿ ಯಾರು ಕೂಡ ಏನು ಹೇಳಬೇಕಾಗಿಲ್ಲ. ಪ್ರತಿಯೊಬ್ಬರಿಗೂ ಅವರವರದೇ ಆದಂತಹ ಒಂದು ಪರ್ಸನಲ್ ನೇಮ್ ಇದ್ದಿರಬಹುದು. ಆದ್ರೆ ಆ ಕುಟುಂಬದ ನೇಮ್ ಇತ್ಯಾದಿಗಳೇನಿವೆ ಅವು ತಂದೆಯಿಂದ ಮಗನಿಗೆ ಬಂದಿರ್ತವೆ. ಕೆಲವು ಬಾರಿ ಅಜ್ಜನ ಹೆಸರಿನ ಮೊಮ್ಮಕ್ಕಳಿಗೆ ಇತ್ಯಾದಿಗಳು ಇರೋದು ಕೂಡ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಆದ್ರಿಂದ ನನ್ನದೇ ಆದಂತಹ ಆಪಹ ಎಂಬ ಹೆಸರನ್ನ ಎಲ್ಲ ದೇವತೆಗಳು ಕೂಡ ಸ್ವೀಕಾರ ಮಾಡಿದ್ದಾರೆ. ಆಪ ಇತ್ಯೇವ ನಾಮೈಷಾಂ ಭವತಿ ಇತ್ಯಾಹ ಸಪ್ರಭು. ಎಲ್ಲ ದೇವತೆಗಳಿಗೂ ಕೂಡ ಆಪಹ ಎಂಬ ಹೆಸರಿದೆ. ಈ ಮಂತ್ರದಲ್ಲಿ ಆಪಶುದ್ಧಂತ ಮೇನ ಸಹ ಅಂತ ಕೊನೆಯವರೆಗೂ ಕೂಡ ಆ ಜಲಾಭಿಮಾನಿ ದೇವತೆಗಳ ಬಗ್ಗೆನೇ ಉಲ್ಲೇಖ ಬರ್ತಾ ಇದೆ. ಎಲ್ಲ ದೇವತೆಗಳು ಕೂಡ ಅಕ್ಷಬ್ದವಾಚ್ಯರಾಗಿದ್ದಾರೆ, ಚತುರ್ಮುಖನಿಂದ ಪ್ರಾರಂಭಿಸಿಕೊಂಡು ಎಲ್ಲರೂ ಕೂಡ. ಆ ಪೂರ್ಣ ಗುಣತ್ವಾತ್ ಸರ್ವೈಹಿ ತನ್ಮೂಲಂ ಅಖಿಲಸ್ಯ ಚ ಬ್ರಹ್ಮ ಆಪಹ ಇತ್ಯಭಿಧೀಯತೆ. ಪರಮಾತ್ಮನಿಗೆ ಆಪಹ ಅಂತ ಹೆಸರಿದೆ, ಯಾಕೆಂದ್ರೆ ಅವನು ಅಪೂರ್ಣತ್ವಾತ್ ಪೂರ್ಣ ಗುಣಸ್ವರೂಪನಾದ್ರಿಂದ ಅವನು ಆಪಹ ಅಂತ ಕರೆಸ್ಕೊಂಡಿದ್ದಾನೆ. ತನ್ನಾಮ ಆಪಹ ಇತಿ ಶೇತತ ಬ್ರಹ್ಮರುದ್ರಾದಿನ ಭವೇತ್. ಅವನ ಈ ಆಪಹ ಎಂಬ ಹೆಸರೇ ಇವರೆಲ್ಲರಿಗೂ ಕೂಡ ಬಂದಿದೆ. ಯಥಾ ಯಧವ ಇತ್ಯೇವ ರಘವ ಕುರವಸ್ತಥಾ ಪುತ್ರನಾಮ ಪಿತುಶ್ಚ ಸ್ಯಾತ್. ಯಧವಃ ಅನ್ನುವ ಹೆಸರು ಎಲ್ಲ ಯದುವಂಶೀಯರಿಗೂ ಬಂದಿರ್ತದೆ. ಕುರವಃ ಅನ್ನುವ ಹೆಸರು ಕೂಡ ಕುರುವಂಶದಲ್ಲಿಗೂ ಕೂಡ ಬರ್ತದೆ. ಹಾಗೇನೆ ರಘುವಃ ರಘು ಕುಲದಲ್ಲಿ ಹುಟ್ಟಿದವರು ಅನ್ನುವ ಹೆಸರು ಎಲ್ಲಿಗೂ ಕೂಡ ಬಂದೇ ಬರ್ತದೆ. ಆಪ ಇತ್ಯೇವ ದೇವಾನಾಂ ಸರ್ವೇಷಾಂ ಪ್ರದದೌ ಹರಿಹಿ. ಆಪಹ ಎಂಬ ಹೆಸರನ್ನೇ ಎಲ್ಲ ದೇವತೆಗಳಿಗೂ ಕೂಡ ಅವನು ಕೊಟ್ಟಿದ್ದಾನೆ ಅಂತ ಐತ್ರಿ ಉಪನಿಷತ್ನಲ್ಲಿ ಒಂದ್ ಕಡೆ ಉಲ್ಲೇಖ ಬಂದಿದೆ. ಇದಲ್ಲದೆ ಮತ್ತೊಂದು ಕಡೆನೂ ಕೂಡ ಇದಕ್ಕೆ ಕುರಿತಾದಂತಹ ಒಂದು ಪ್ರಮಾಣ ಶ್ಲೋಕವನ್ನ ಆಚಾರ್ಯರು ಉದ್ಧರಿಸಿದ್ದಾರೆ. ಬ್ರಹ್ಮವಾಯು ಚ ತದ್ಭಾರ್ಯೆ ವೀಂದ್ರಶೇಷೌ ಚ ತತ್ಸ್ತ್ರಿಯೌ ಶಿವಸ್ತದ್ದಯಿತಾ ಶಕ್ರಕಾಮೋ ತದ್ದಯಿತಾದಯಃ ಸರ್ವೇ ಸುರಾಃ ಕ್ರಮೇಣೈವ
ವಿಷ್ಣೋರ್ಜಾತ ಅದಾಖ್ಯಕಾಹ. ಈ ಎಲ್ಲ ದೇವತೆಗಳು ಕೂಡ ಬ್ರಹ್ಮ, ವಾಯು ಈ ದೇವತೆಗಳು ಮತ್ತೆ ಅವರ ಪತ್ನಿಯರು, ಗರುಡ ಮತ್ತು ಶೇಷ ಅವರ ಪತ್ನಿಯರು, ಶಿವ, ಪಾರ್ವತಿ, ಇಂದ್ರಕಾಮರು ಮತ್ತು ಅವರ ಪತ್ನಿಯರು, ಹೀಗೆ ಎಲ್ಲಾ ದೇವತೆಗಳು ಕೂಡ ಕ್ರಮವಾಗಿ ವಿಷ್ಣುವಿಂದ ಹುಟ್ಟಿದವರಾಗಿದ್ದಾರೆ. ಅವರೆಲ್ಲೂ ಕೂಡ ಅಪಶಬ್ದ ವಾಚ್ಯರಾಗಿದ್ದಾರೆ. ತೈತರೀಯ ಉಪನಿಷತ್ತಿನಲ್ಲೇ ಮನಸ್ಸಿನಿಂದ ಸೃಷ್ಟಿ, ಬೇರೆ ಬೇರೆ ಇಂದ್ರಿಯಗಳಿಂದ ಸೃಷ್ಟಿ ಹೇಳುವಂತಹ ಒಂದು ಪ್ರಸಂಗ ಅದು. ಪ್ರಾಣದಿಂದ ಸೃಷ್ಟಿ, ಚಕ್ಷುಸ್ಸಿನಿಂದ ಸೃಷ್ಟಿ, ಶ್ರೋತ್ರದಿಂದ ಸೃಷ್ಟಿ, ಮನಸ್ಸಿನಿಂದ ಸೃಷ್ಟಿ ಇತ್ಯಾದಿಗಳನ್ನು ಹೇಳುವಂತಹ ಪ್ರಸಂಗ. ಅಲ್ಲಿ ಮನಸಾ ಸೃಷ್ಟಾ ಆಪಶ್ಚ ವರುಣಶ್ಚ ಆಪೋಹಾಸ್ಮಿ ಶ್ರದ್ಧಾಂ ಸನ್ನಮಂತೆ ಪುಣ್ಯಾಯ ಕರ್ಮಣೆ ವರುಣಸ್ಯ ಪ್ರಜಾಂ ಧರ್ಮೇಣ ದಧಾರ ಅಂತ ಒಂದು ಮಾತನ್ನ ಆ ಮಂತ್ರ ಹೇಳ್ತದೆ. ವಿಷ್ಣುವಿನ ಮನಸ್ಸಿನಿಂದ ಎಲ್ಲ ಜಲಾಭಿಮಾನಿ ದೇವತೆಗಳು ಕೂಡ ಹುಟ್ಟಿದ್ದಾರೆ. ವರುಣನು ಕೂಡ ಹುಟ್ಟಿದ್ದಾನೆ. ವರುಣನ ಪ್ರತ್ಯೇಕವಾಗಿ ಹೇಳಿದ್ದಾರೆ. ಜಲಾಭಿಮಾನಿಗಳಾದಂತಹ ಎಲ್ಲಾ ದೇವತೆಗಳು ಕೂಡ ಆ ಭಗವಂತನ ಪೂಜಾ ರೂಪವಾಗಿ ನಾವು ಮಾಡಬೇಕಾದಂತಹ ಕರ್ತವ್ಯ ಏನಿದೆ, ನಾವೆಲ್ಲರೂ ಮಾಡುವಂತಹ ಸಂಧ್ಯಾವಂದನ, ದೇವರ ಪೂಜೆ ಮೊದಲಾದ ಕರ್ತವ್ಯಗಳಿದೆ, ಅದಕ್ಕೆ ಬೇಕಾದಂತಹ ಶ್ರದ್ಧೆಯನ್ನ ಜೀವರಿಗೆ ಕೊಡ್ತಾರೆ. ಪುಣ್ಯಾಯ ಕರ್ಮಣೆ ಶ್ರದ್ಧಾಂ ಸನ್ನಮಂತೆ. ಆ ಮಂತ್ರದ ಭಾಷ್ಯದಲ್ಲಿ ಬ್ರಹ್ಮಶೇಷ ಸುಪರ್ಣೇಂದ್ರ ಶಿವಾದ್ಯಾಹ ಆಪಯೀರಿತಾಹ. ಬ್ರಹ್ಮ, ಶೇಷ, ಇಂದ್ರ, ಗರುಡ, ಶಿವ ಮತ್ತು ಇಂದ್ರ ಮೊದಲಾದವರೆಲ್ಲರೂ ಕೂಡ ಆಪಹ ಅಂತ ಕರೆಸ್ಕೊಂಡಿದ್ದಾರೆ. ತೇ ವಿಷ್ಣುರ್ ಮನಸಾ ಜಾತಃ, ಪ್ರತಿಯೊಬ್ಬರು ಕೂಡ ಅವನ ಮನಸ್ಸಿನಿಂದ ಹುಟ್ಟಿದವರಾಗಿದ್ದಾರೆ. ಸರ್ವೇಚ ಅಭಿಮಾನಿನಃ, ಅವರೆಲ್ಲರೂ ಕೂಡ ಜಲಾಭಿಮಾನಿಗಳಾಗಿದ್ದಾರೆ. ಆಪೋವೈ ಸರ್ವಾ ದೇವತಾ ಅಂತ ಒಂದು ವೇದವಾಕ್ಯನೂ ಕೂಡ ಜಲಕ್ಕೆ ಪ್ರತಿಯೊಬ್ಬರೂ ಕೂಡ ಅಭಿಮಾನಿಗಳಾಗಿದ್ದಾರೆ ಅಂತ ವರ್ಣನೆ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳುವಂತೆ ಸರ್ವೇ ಸರ್ವಾಭಿಮಾನಿನಃ, ತಂದೆಯ ಆಸ್ತಿ ಮಗನಿಗೆ ಸಹಜವಾಗಿ ಬರುವಂತೆ ದೊಡ್ಡವರು ಯಾವುದಕ್ಕೆ ಅಭಿಮಾನಿಗಳಾಗಿರ್ತಾರೋ ಅವರ ಕೆಳಗಿನವರು ಕೂಡ ಅದಕ್ಕೆ ಅಭಿಮಾನಿಗಳಾಗೇ ಆಗ್ತಾರೆ. ಕೆಳಗಿನವರು ಯಾವುದಾದ್ರೂ ಒಂದು ತತ್ವಕ್ಕೆ ಅಭಿಮಾನಿಗಳಾಗಿದ್ದರೆ ಆ ಕೆಳಗಿನವರಿಗೆ ಅದನ್ನ ಅಭಿಮಾನಿಸುವ ಶಕ್ತಿ ಬರುವುದು ದೊಡ್ಡವರಿಂದಲೇ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದಕ್ಕೂ ಅಭಿಮಾನಿಗಳೇ ಆಗಿದ್ದಾರೆ. ಆದರೂ ಕೆಲವು ಕಡೆ ನಿರ್ದಿಷ್ಟವಾದ ಪ್ರಮಾಣ ಶ್ಲೋಕಗಳೇ ಏನಾದರೂ ಸಿಕ್ಕರೆ, ಗಂಗಾದಿ ದೇವತೆಗಳು, ವರುಣ ಮತ್ತೆ ಬುಧ ಇವರೆಲ್ಲ ಜಲಾಭಿಮಾನಿಗಳು ಅಂತ ನಮಗೆ ಗೊತ್ತಿದೆ. ಎಲ್ಲ ದೇವತೆಗಳು ಕೂಡ ಜಲಾಭಿಮಾನಿಗಳಾಗೇ ಆಗ್ತಾರೆ. ವರುಣ ಕೆಳಗಿನವನು ಜಲಾಭಿಮಾನಿ ಆದ್ರೆ ಅವನ ಮೇಲಿನ ದೇವತೆಗಳು ಕೂಡ ಜಲಾಭಿಮಾನಿಗಳಾಗೇ ಆಗ್ತಾರೆ. ಅದಕ್ಕೆ ಕುರಿತಾದಂತಹ ನಿರ್ದಿಷ್ಟ ಶ್ಲೋಕನೂ ಕೂಡ ನಮಗೆ ಹೀಗೆ ಅವರು ಅಕ್ಷಬ್ದ ವಾಚ್ಯರು ಆಗಿದ್ದಾರೆ, ಅವರು ಅಭಿಮಾನಿಗಳೇ ಆಗಿದ್ದಾರೆ ಅಂತ ಹೀಗೆ ನಮಗೆ ಶ್ಲೋಕವೇ ತಿಳಿಸ್ತದೆ ತೈತ್ರೀಯ ಉಪನಿಷತ್ತಿನ ಭಾಷ್ಯ. ಅದಕ್ಕಾಗಿ ಈ ಎಲ್ಲಾ ಮಂತ್ರಗಳಲ್ಲೂ ಕೂಡ ಅಪೋಷ್ಠಾಮಯೋಭುವ ಅನ್ನೋ ಮಂತ್ರ, ಮತ್ತೆ ಹಿರಣ್ಯವರ್ಣ ಶುಚೇಃ ಪಾವಕ ಅನ್ನೋ ಮಂತ್ರ, ಇದಲ್ಲದೆ ಸಸೃಷೀಸ್ತದಪಸೋ ದಿವಾನತ್ತಂಚ ಸಸೃಷೀ ಇತ್ಯಾದಿ ಮಂತ್ರಗಳಲ್ಲಿ ಎಲ್ಲಾ ಕಡೆನೂ ಕೂಡ ಅಪ್ ಅಂತ ಬಂದಾಗ ಅಲ್ಲಿ ಹೊಂದಾಣಿಕೆ ಆಗುವಂತಿದ್ರೆ ಕೇವಲ ಜಲಾಭಿಮಾನಿಗಳಾದಂತಹ ವರುಣ, ಗಂಗೆ ಮೊದಲಾದವರನ್ನು ಮಾತ್ರ ಸ್ವೀಕರಿಸದೆ ಜಲಾಭಿಮಾನಿಗಳಾದಂತಹ ಎಲ್ಲಾ ದೇವತೆಗಳನ್ನು ಕೂಡ ಸ್ವೀಕರಿಸಬೇಕು. ನಮಗೆ ಇದೊಂದು ಪ್ರಧಾನವಾದ ಸಂಗತಿ ಗೊತ್ತಿದ್ದಿರಬೇಕು. ನೀರಿಗೂ ಕರ್ಮಕ್ಕೂ ಒಂದು ಬಿಡದ ನಂಟು. ಏನೇ ಕರ್ಮ ಮಾಡುವಾಗಲೂ ಕೂಡ ಪ್ರಾತಃ ಸಂಧ್ಯಾ ಉಪಾಸಿಷ್ಯೆ, ಸಂಧ್ಯಾವಂದನ ಮಾಡ್ತೇನೆ ಅಂತ ನೀರು ಬಿಡ್ತೇವೆ. ಸಂಧ್ಯಾವಂದನ ಮುಗಿದ ಮೇಲೆ ಮತ್ತೆ ಅಲ್ಲಿ ನೀರು ಬಿಡ್ತೇವೆ. ಪ್ರತಿಯೊಂದು ಕರ್ಮವೂ ಕೂಡ ಸಮಾಪ್ತವಾಗುವಾಗ, ಪ್ರಾರಂಭ ಕಾಣುವಾಗ ನೀರಿನಿಂದಲೇ ಆಗಬೇಕು. ಹೀಗೆ ಕರ್ಮಕ್ಕೂ ನೀರಿಗೂ ಒಂದು ಬಿಡದ ನಂಟು. ಆದ್ರಿಂದ ಕರ್ಮ, ಈ ಯಾರು ದೇವತೆಗಳು ಜಲಾಭಿಮಾನಿಗಳಾಗಿದ್ದಾರೆ ಅವರು ನಮ್ಮ ಕಡೆಯಿಂದ ಕರ್ಮವನ್ನು ಮಾಡಿಸುವಂತವರು ಕೂಡ ಹಾಗೇ ಇರ್ತಾರೆ. ನಮಗೆ ಗೊತ್ತಿರುವಂತೆ ಪುಷ್ಕರ ಕರ್ಮಾಭಿಮಾನಿ. ಆದ್ರೆ ಕರ್ಮಾಭಿಮಾನಿ ಗರುಡ ಬ್ರಹ್ಮ ಜ್ಞಾನಾಭಿಮಾನವಾನ್ ಅಂತ ಹೇಳಿ ಆಚಾರ್ಯ ಒಂದ್ ಕಡೆ ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ. ಕರ್ಮಕ್ಕೆ ಅಭಿಮಾನಿ ಬ್ರಹ್ಮನಾಗಿದ್ದಾನೆ, ಗರುಡನಾಗಿದ್ದಾನೆ. ಬ್ರಹ್ಮ ಜ್ಞಾನಕ್ಕೆ ಅಭಿಮಾನಿಯಾಗಿದ್ದಾನೆ. ಪೂರ್ವಪ್ರಜ್ಞಾ ಯೋಗ್ಯತಾ ಸ್ಯಾತ್ ರಮಾತದ ಅಭಿಮಾನಿನಿ. ನಮ್ಮ ಜೀವ ಯೋಗ್ಯತಾ ಏನಿದೆ ಅದಕ್ಕೆ ರಮಾದೇವಿ ಅಭಿಮಾನಿನಿಯಾಗಿದ್ದಾಳೆ ಅಂತ ವರ್ಣನೆ ಮಾಡ್ತಾರೆ. ಆದ್ರಿಂದಲೇ ಈ ಎಲ್ಲಾ ಕಾರ್ಯಗಳನ್ನು ನಾವು ಮಾಡುವಾಗ
ಕರ್ಮಾಭಿಮಾನಿಗಳಾದಂತಹ ಜ್ಞಾನಾಭಿಮಾನಿಗಳಾದಂತಹ ಆಯಾ ದೇವತೆಗಳ ಸಹಕಾರವನ್ನ ಕೋರಬೇಕು. ಭಾಗವತ ತಾತ್ಪರ್ಯ ಹೇಳುವಂತೆ ದ್ರವ್ಯೇಶು ಶಂಕರ ಪ್ರೋಕ್ತಃ ಕ್ರಿಯೇಶು ಗರುಡಸ್ಮೃತಃ ಕಾರಣೇಶಸ್ತಥಾ ಬ್ರಹ್ಮ ವಾಯು ಆಧಾರತಃ ಸ್ಮೃತಃ. ದ್ರವ್ಯೇಶ, ನಾವು ಯಾವ ದ್ರವ್ಯಗಳನ್ನು ಉಪಯೋಗ ಮಾಡಿಕೊಂಡು ಸಂಧ್ಯಾವಂದನೆ ಇತ್ಯಾದಿಗಳನ್ನು ಮಾಡ್ತೇವೆ ಅದಕ್ಕೆ ಶಂಕರ ಅಭಿಮಾನಿಯಾಗಿರ್ತಾನೆ. ಕ್ರಿಯೇಶ, ಮಾಡುವ ಕ್ರಿಯೆಗಳಿಗೆ ಗರುಡ ಅಭಿಮಾನಿಯಾಗಿದ್ದಾನೆ. ಕಾರಣಗಳಿಗೆ ಬ್ರಹ್ಮಾಭಿಮಾನಿಯಾಗಿದ್ದಾನೆ. ವಾಯು ಆಧಾರತಃ, ಆ ಕ್ರಿಯೆಗಳನ್ನು ಮಾಡ್ಲಿಕ್ಕೆ ಬೇಕಾದಂತಹ ಆಧಾರ ಏನಿದೆ ಅದಕ್ಕೆ ವಾಯು ಅಧಿಪತಿಯಾಗಿದ್ದಾನೆ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಆದ್ರಿಂದಲೇ ಗರುಡ ಮತ್ತೆ ಶೇಷ, ರುದ್ರ, ಬ್ರಹ್ಮ, ವಾಯು ಇವರೆಲ್ಲರ ಸಹಕಾರವನ್ನ ಕೋರ್ತಾ ನಾವು ಆ ಧ್ಯಾನವನ್ನ ಸಂಧ್ಯಾವಂದನೆ, ದೇವರ ಪೂಜೆ ಇತ್ಯಾದಿಗಳನ್ನು ಮಾಡಬೇಕು. ಶೇಷನ ಹೆಸರು ಇಲ್ಲಿ ನೇರವಾಗಿ ಬರಲಿಲ್ಲ, ಶೇಷ ಯಾವ ಕಾರ್ಯವನ್ನು ಮಾಡ್ತಾನೆ ಅಂತ. ರುದ್ರ ಮಾಡುವ ಕಾರ್ಯ ಮತ್ತು ಗರುಡ ಮಾಡುವ ಕಾರ್ಯವನ್ನ ವರ್ಣನೆ ಮಾಡಿದ್ರು. ಆದ್ರೂ ಶೇಷ ಅಕ್ಷರಮಾಲೆಗಳಿಗೆ ಛಂದ ಅಥವಾ ಅಧಿಪತಿ, ಛಂದ ಪುರುಷ ಅಂತ ಅವನನ್ನ ಐತರೇಯ ಉಪನಿಷತ್ತು ಹೇಳ್ತದೆ. ಆದ್ರಿಂದ ಆ ಸಂಧ್ಯಾವಂದನದ ಕಾಲದಲ್ಲಿ, ದೇವರ ಪೂಜೆಯ ಕಾಲದಲ್ಲಿ ಅಕ್ಷರ ಮಾಲೆಗಳು ನಮ್ಮ ಮುಖದಿಂದ ಹೊರಡಬೇಕಾದ್ರೆ ಅದಕ್ಕೆ ಈ ಶೇಷನೇ ಕಾರಣ ಪುರುಷನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಸಂಧ್ಯಾವಂದನೆ, ದೇವರ ಪೂಜೆ ಮಾಡುವಾಗ ಬಾಯಿಂದ ಅಕ್ಷರಗಳು ಹೊರಡಲಿಕ್ಕೆ ಅವನು ಬೇಕು. ಪ್ರವಚನಾದಿಗಳನ್ನು ಮಾಡುವಾಗ ಶೇಷೋ ವ್ಯಾಖ್ಯಾನ ಗೋಚರಂ ಅಂತ ಉಪನಿಷತ್ ಭಾಷೆ ಹೇಳುವಂತೆ ನಮ್ಮ ಕಡೆಯಿಂದ ವ್ಯಾಖ್ಯಾನ ಮಾಡಿಸುವಂತವನು ಶೇಷನೇ ಆಗಿದ್ದಾನೆ. ಅವನ ನೆರವು ಕೂಡ ಬೇಕೇ ಆಗ್ತದೆ. ಹೀಗೆ ಇಲ್ಲಿ ಆರಂಭದಿಂದಲೂ ಈ ಎಲ್ಲಾ ವಿಶೇಷಣಗಳನ್ನು ಚತುರ್ಮುಖ ಬ್ರಹ್ಮಾದಿಗಳಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ದೇವತೆಗಳಿಗೂ ಇದು ಸಂಬದ್ಧವಾಗ್ತದೆ ಅಂತ ತಿಳ್ಕೊಳ್ಬೇಕು. ದೇವತೆಗಳು ಕಕ್ಷಾ ತಾರತಮ್ಯದಲ್ಲಿ ಮೇಲೆ ಮೇಲೆ ಹೋದಂತೆ ಅವರಿಗೆ ಇದು ಹೆಚ್ಚು ಅನ್ವಿತ ಆಗ್ತದೆ. ಈ ಎಲ್ಲಾ ದೇವತೆಗಳು ಕೂಡ ನಮ್ಮ ಕಡೆಯಿಂದ ಆ ಕರ್ಮವನ್ನು ಮಾಡಿಸುವಂತವರಾಗಿರ್ತಾರೆ. ಕೇವಲ ಪುಷ್ಕರ ಮಾಡಿಸುವುದಲ್ಲ, ಆಯಾ ದೇವತೆಗಳೇ ನಮ್ಮ ಕಡೆಯಿಂದ ಆ ಕರ್ಮಗಳನ್ನು ಮಾಡಿಸ್ತಾರೆ. ನಾವು ಸಂಕಲ್ಪ ಹಾಗೆ ಮಾಡ್ತೇವೆ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಪ್ರೇರಣೆಯ, ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಪ್ರಾತಃ ಸಂಧ್ಯಾಂ ಉಪಾಸಿಷ್ಯೆ ದೇವ ಪೂಜಾಂ ಕರಿಷ್ಯೆ ಅಂತ ಸಂಕಲ್ಪ ಮಾಡ್ತೇವೆ. ಅವರಿಂದ ಪ್ರೇರಿತರಾಗಿಯೇ ಆ ಕರ್ಮಗಳನ್ನು ಮಾಡ್ತೇವೆ ನಾವು. ಹೀಗೆ ಎಲ್ಲ ದೇವತೆಗಳ ಸಹಕಾರ ಬೇಕೇ ಬೇಕಾಗ್ತದೆ. ಅದನ್ನೇ ಉಪನಿಷತ್ತು ಪುಣ್ಯಾಯ ಕರ್ಮಣೆ ಶ್ರದ್ಧಾಂ ಸನ್ನಮಂತೆ, ನಾವು ಮಾಡಬೇಕಾದಂತಹ ಪುಣ್ಯ ಕರ್ಮಗಳಿಗೆ ಏನೊಂದು ಶ್ರದ್ಧಾ ಬೇಕು, ಅದನ್ನ ಜಲಾಭಿಮಾನಿ ದೇವತೆಗಳಾದಂತಹ ಇವರೆಲ್ಲರೂ ಕೂಡ ಕೊಡ್ತಾರೆ ಆ ಶ್ರದ್ಧೆಯನ್ನ ಅಂತ. ಮತ್ತೆ ಇನ್ನೂ ಸ್ಪಷ್ಟವಾಗಿ ನಮಗೆ ಜಲ ಅಂದ್ರೆ ಕರ್ಮ ಅಂತಾನೆ ಅರ್ಥ ಇರುವುದಂತೂ ಗೊತ್ತಿದ್ದೇ ಇದೆ. ತಿಷ್ಠತ್ ತಸ್ಮಿನ್ ಅಪೋ ಮಾತರಿಶ್ವ ದಧಾತಿ ಅಂತ ಐತರೇಯ ಉಪನಿಷತ್ತು ಹೇಳ್ತದೆ. ತಸ್ಮಿನ್ ಮಾತರಿಶ್ವ ಮುಖ್ಯ ಪ್ರಾಣ, ತಸ್ಮಿನ್ ಆ ಪರಮಾತ್ಮನಲ್ಲಿ ಅಪಹ ದಧಾತಿ, ನಾವು ಮಾಡುವ ಕರ್ಮಗಳನ್ನೆಲ್ಲ ಸಮರ್ಪಿಸ್ತಾನೆ ಅಂತ. ತೈತರೇಯ ಆ ಈಶಾವಾಸಿ ಉಪನಿಷತ್ ಭಾಷ್ಯವು ಕೂಡ ಅದನ್ನ ಸ್ಪಷ್ಟಪಡಿಸ್ತದೆ. ಮಾರುತ್ಯೇವ ಯತಶ್ಚೇಷ್ಟಾ ಸರ್ವಾಂತಾಂ ಹರಯೇ ಅರ್ಪಯೇತ್. ಆ ಮಾರುತಿಯೇ ನಾವು ಮಾಡಿದ ಎಲ್ಲಾ ಕರ್ಮಗಳನ್ನು ಕೂಡ ನಮ್ಮ ಕಡೆಯಿಂದ ಕರ್ಮಗಳನ್ನು ಮಾಡಿಸಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡುವವನು ಆ ಮುಖ್ಯ ಪ್ರಾಣವೇ ಆಗಿದ್ದಾನೆ ಅಂತ. ಮೂಲ ಉಪನಿಷತ್ನಲ್ಲಿ ಅಪಹ ದಧಾತಿ, ನೀರನ್ನ ಭಗವಂತನಿಗೆ ಅರ್ಪಿಸ್ತಾನೆ ಅಂತಿದೆ. ನೀರನ್ನು ಅರ್ಪಿಸುವುದು ಅಂದ್ರೆ ಕರ್ಮವನ್ನು ಅರ್ಪಿಸುವುದು ಅಂತ ಅರ್ಥ. ಅದಕ್ಕಾಗಿ ಸಂಧ್ಯಾ ಉಪಾಸಿಷ್ಯೆ, ಸಂಧ್ಯಾವಂದನಂ ಸಮಾಪ್ತಂ ಇತ್ಯಾದಿ ಎಲ್ಲ ಕಡೆಗಳಲ್ಲೂ ಕೂಡ ನೀರನ್ನ ಹಾಕ್ತೇವೆ. ಆ ನೀರಿಲ್ಲದೆ ಹೋದ್ರೆ ಯಾವ ಕ್ರಿಯೆಯೂ ಕೂಡ ಇಲ್ಲ. ಹೀಗೆ ಆ ಎಲ್ಲ ದೇವತೆಗಳು ನಾವು ಮಾಡುವ ಪುಣ್ಯ ಕರ್ಮಗಳಿಗೆ ಪ್ರೇರಕರಾಗಿರ್ತಾರೆ, ಶ್ರದ್ಧೆಯನ್ನು ಕೊಡ್ತಾರೆ ಅಂತ ನಾವು ತಿಳ್ಕೊಳ್ಬೇಕು. ಮೊದಲಲ್ಲಿ ಹಿರಣ್ಯವರ್ಣಾಹ ಅಂತ ಶಬ್ದ ಬಂದಿದೆ. ಅವರೆಲ್ಲರೂ ಕೂಡ ದೇವತೆಗಳೆಲ್ಲರೂ ಕೂಡ ಹಿರಣ್ಯವರ್ಣರಾಗಿರ್ತಾರೆ. ಜಲಾಭಿಮಾನ ದೇವತೆಗಳು ಎಲ್ಲರೂ ಕೂಡ ಹಿರಣ್ಯವರ್ಣರು. ಭಗವಂತನು ಹಿರಣ್ಯವರ್ಣನೆ. ಯಾಕವರು ಹಿರಣ್ಯವರ್ಣರು? ಹಿರಣ್ಯ ಅಂದ್ರೆ ಏನು? ಹಿರಣ್ಯ ಅಂದ್ರೆ ಬಂಗಾರ, ಬಂಗಾರದಂತೆ ಥಳಥಳಿಸುವ ವರ್ಣ ಇದ್ದವರು ಅಂತ ಒಂದು ಅರ್ಥ ಸರಿಯೇ. ಅದಲ್ಲದೆ ಮೂಲ ಅವರ ಸುಖ, ಅವರೆಲ್ಲರೂ ಕೂಡ ಎಲ್ಲ ದೇವತೆಗಳು ಕೂಡ ಸುಖ ಸ್ವರೂಪರಾದವರು. ಕೆಳಗೆ ಬಂದಂತೆ ಸುಖ ಸ್ವರೂಪ ಕಡಿಮೆ ಆಗ್ತದೆ, ಮೇಲ್ಮೇಲೆ ಹೋದಂತೆ ಹೆಚ್ಚು ಸುಖ ಸ್ವರೂಪರಾಗಿರ್ತಾರೆ. ಹಾಗಾಗಿ ಈ ಐತರೇಯ ಉಪನಿಷತ್ ಭಾಷ್ಯವೇ ಆರಂಭದಲ್ಲೇ ತಿಳಿಸುವಂತೆ ಹಿರುಕ್ ಸುಖಂ ಹಿರಣ್ಯಂ ಸ್ಯಾತ್ ಬಾಹ್ಯಾನಂದ ಪೃಥಗ್ಯತಃ
ಅಂತ ಹೀಗೆ ವರ್ಣನೆ ಮಾಡ್ತದೆ. ಬಾಹ್ಯ ಸುಖಕ್ಕಿಂತ ವಿಲಕ್ಷಣವಾದಂಥ ಈ ಒಂದು ಅಧಿಕ ಆನಂದ ಏನಿದೆ ಅದಕ್ಕೆ ಹಿರಣ್ಯ, ಹಿರುಕ್ ಇತ್ಯಾದಿ ಶಬ್ದಗಳಿಂದ ಶಾಸ್ತ್ರದಲ್ಲಿ ವ್ಯವಹಾರ ಇದೆ. ಜೀವಕೋಟಿಯಲ್ಲಿ ಅತ್ಯುನ್ನತ ಸ್ಥಾನದಲ್ಲಿರುವಂಥವನು ಚತುರ್ಮುಖ ಬ್ರಹ್ಮ. ಅವನಿಗೆ ಶತಾನಂದ ಅಂತಾನೆ ಹೆಸರಿದೆ. ಅವನು ಮುಖ್ಯವಾಗಿ ಹಿರಣ್ಯವರ್ಣ. ಈ ಅದರ ಬಳಿಕದ ಹಿರಣ್ಯವರ್ಣತ್ವ ಅವನ ಪತ್ನಿಯಾದ ಸರಸ್ವತಿಗೆ, ಮುಂದೆ ಗರುಡ ಶೇಷರಿಗೆ, ಇಂದ್ರಾದಿಗಳಿಗೆ ಅಂತ ನಾವು ಅದನ್ನ ಅನುಸಂಧಾನ ತಂದ್ಕೋಬೇಕು. ಅದಕ್ಕಾಗಿ ಆ ದೇವತೆಗಳಲ್ಲಿ ಆ ಒಂದು ಆನಂದ ತಾರತಮ್ಯ ಏನಿದೆಯಲ್ಲ, ಆ ಆನಂದ ತಾರತಮ್ಯವನ್ನ ಸೂಚನೆ ಮಾಡ್ಲಿಕ್ಕಾಗಿ, ದೇವತಾ ತಾರತಮ್ಯವನ್ನು ಸೂಚನೆ ಮಾಡ್ಲಿಕ್ಕಾಗಿಯೇ ಹಿರಣ್ಯವರ್ಣ ಅಂತ ಶಬ್ದವನ್ನು ಹೇಳಿದ್ದಾರೆ. ನಾವಿದನ್ನ ಕೇವಲ ಜಲಾಭಿಮಾನಿ ದೇವತೆಗಳಿಗೆ, ಗಂಗೆ, ವರುಣ ಮೊದಲಾದವರಿಗೆ ಮಾತ್ರ ನಾವಿದನ್ನ ಅನ್ವಯಿಸಿಕೊಂಡ್ಬಿಟ್ರೆ ಆ ಪೂರ್ಣ ತಾತ್ಪರ್ಯವೂ ಕೂಡ ಅಲ್ಲಿ ವಿವಕ್ಷಿತವಾಗೋದಿಲ್ಲ. ತೈತ್ರಿಯ ಉಪನಿಷತ್ತಿನ ಒಂದು ಆನಂದ ತಾರತಮ್ಯವನ್ನು ವರ್ಣನೆ ಮಾಡುವಂತಹ ಪ್ರಸಂಗ ಅದು. ಅಲ್ಲಿ ಎಲ್ಲ ದೇವತೆಗಳ ತಾರತಮ್ಯವನ್ನ ವರ್ಣನೆ ಮಾಡಿದ್ದಾರೆ. ಆಪಹ ಎಂಬ ಶಬ್ದದಿಂದ ನಾವು ಎಲ್ಲ ದೇವತೆಗಳು ಜಲಾಭಿಮಾನಿಗಳಾಗಿದ್ದಾರೆ ಅಂತ ಇಟ್ಕೊಂಡು ಅವರನ್ನ ಅಪಶಬ್ದದಿಂದ ಗ್ರಹಿಸಿದಾಗ ಆ ದೇವತೆಗಳ ಆನಂದ ತಾರತಮ್ಯ ಅಂತ ಅನ್ನೋದು ಅಲ್ಲಿ ವಿವಕ್ಷಿತವಾಗ್ತದೆ ಅಂತ ತಿಳ್ಕೊಳ್ಬೇಕು. ತೇಯೇಷಿತಂ ಮನುಷ್ಯ ಗಂಧರ್ವಾಣಾಮಾನಂದಾಹ ಸಯೇಕೋ ದೇವಗಂಧರ್ವಾಣಾಮಾನಂದ ಅಂತೇಳಿ ಆ ಆನಂದದ ತಾರತಮ್ಯವನ್ನ ವರ್ಣನೆ ಮಾಡಿದ್ದಾರೆ. ಆ ತೈತರಿಯ ಉಪನಿಷತ್ತಿನಲ್ಲಿ ತೇಯೇಷಿತಂ ಮನುಷ್ಯ ಗಂಧರ್ವಾಣಾಮಾನಂದಾಹ ಅಂತ ಪ್ರಾರಂಭ ಮಾಡಿ ತೇಯೇಷಿತಂ ಪ್ರಜಾಪತೇ ಆನಂದಾಹ ಸಯೇಕೋ ಬ್ರಹ್ಮಣ ಆನಂದ ಶ್ರೋತ್ರಿಯಸ್ಯ ಚ ಅಕಾಮ ಹತಸ್ಯ ಅಂತ ಅದನ್ನ ಸಮಾಪ್ತ ಮಾಡಿದ್ದಾರೆ. ಅದು ಆ ಚತುರ್ಮುಖ ಬ್ರಹ್ಮನ ಆನಂದದಲ್ಲಿ ನಿಲ್ತದೆ. ಆನಂದ ತಾರತಮ್ಯದಲ್ಲಿ ಅತ್ಯುಚ್ಚ ಸ್ಥಿತಿಯಲ್ಲಿರುವಂತವನು ಅವನಾಗಿದ್ದಾನೆ. ತಸ್ಮಾತ್ ಪ್ರಜಾಪತಿರ್ಮುಕ್ತ ರುದ್ರ ಪ್ರಜನನೇಷಿತ ತಸ್ಮಾತ್ ಬ್ರಹ್ಮ ಶತಗುಣ ಮುಕ್ತ ಇತ್ಯೇಷ ನಿರ್ಣಯ. ಹೀಗೆ ಆ ಚತುರ್ಮುಖ ಬ್ರಹ್ಮನ ಆನಂದವನ್ನ ವರ್ಣನೆ ಮಾಡಿ ಆ ಆನಂದ ತಾರತಮ್ಯ ಮೀಮಾಂಸಾ ತೈತ್ರಿಯ ಉಪನಿಷತ್ನಲ್ಲಿ ಸಮಾಪ್ತವಾಗಿದೆ. ಈ ಎಲ್ಲಾ ಸಂಗತಿಗಳನ್ನು ನಾವು ಆಲೋಚನೆ ಮಾಡುವಾಗ ಭಗವಂತನೇ ಹಿರಣ್ಯವರ್ಣನಾಗಿದ್ದಾನೆ, ಅಪಶಬ್ದವಾಚ್ಯನಾದವನು ಅವನೇ ಮುಖ್ಯನಾಗಿದ್ದಾನೆ. ಆದ್ರಿಂದ ತಾರತಮ್ಯ ಕಕ್ಷಾದಲ್ಲಿ ಅತ್ಯುನ್ನತ ಸ್ಥಿತಿಯಲ್ಲಿರುವಂಥವನು ಆ ಭಗವಂತನೇ, ಅವನೇ ಹಿರಣ್ಯವರ್ಣ, ಸಕಲ ಸುಖ ಉಳ್ಳವನು ಅಂತ ಅದರ ತಾತ್ಪರ್ಯ ಆಗ್ತದೆ. ಮುಂದೆ ಶುಚಯ ಶುದ್ಧರಾದಂಥವರು ಅಂತ ಅದರ ಅರ್ಥ. ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದಂತಹ ಅತ್ಯಂತ ಶ್ರೇಷ್ಠ ಶುದ್ಧಿ ಅವರಲ್ಲಿದೆ. ಆ ಕಾರಣದಿಂದಾಗಿ ಅವರು ಶುದ್ಧರಾಗಿದ್ದಾರೆ. ಮುಂದೆ ಬರುವಂತ ಶಬ್ದ ಪಾವಕ ಅಂತ ಹೇಳಿ, ತಾವು ಶುದ್ಧರಾಗಿದ್ದಾರೆ ಅನ್ನುವುದನ್ನ ಶುಚಿ ಅನ್ನೋ ಶಬ್ದ ಹೇಳಿದ್ರೆ, ಪಾವಕ ಅನ್ನೋ ಶಬ್ದ ನಮ್ಮನ್ನು ಕೂಡ ಶುದ್ಧರನ್ನಾಗಿ ಮಾಡ್ತಾರೆ ಅಂತ. ಅವರೆಲ್ಲರೂ ಎಲ್ಲಾ ದೇವತೆಗಳು ಜಲಾಭಿಮಾನಿಗಳಾದ್ರಿಂದ ಆ ಜಲದ ಸ್ಪರ್ಶ ನಮಗಾದಾಗ ನಾವು ದೈಹಿಕವಾಗಿ ಶುದ್ಧರಾಗ್ತೇವೆ. ಮತ್ತೆ ಆ ಜಲ ಅಂತಂದ್ರೆ ಕರ್ಮ ಅಂತನೂ ಒಂದು ಅರ್ಥ ಇದೆಯಲ್ಲ, ಕರ್ಮಕ್ಕೆ ಮಾಡ್ಲಿಕ್ಕೆ ಬೇಕಾದಂತ ಪುಣ್ಯಕರ್ಮ ಮಾಡ್ಲಿಕ್ಕೆ ಬೇಕಾದ ಶ್ರದ್ಧೆಯನ್ನು ಅವರು ಕೊಡ್ತಾರೆ ಅಂತ ನಾವೀಗ ನೋಡಿದ್ವಲ್ಲ. ಆ ಕರ್ಮ ಮಾಡಿಸುವ ಮೂಲಕ ನಮ್ಮ ಅಂತಃಕರಣ ಶುದ್ಧ ಆಗ್ತದೆ. ಕರ್ಮದ ಮೂಲಕವಾಗಿ ನಮ್ಮ ಅಂತಃಕರಣ ಶುದ್ಧವಾಗಿ ಮುಂದೆ ಶುದ್ಧವಾದಂತಹ ತತ್ವಜ್ಞಾನ ಬರ್ಲಿಕ್ಕೆ ಸಾಧ್ಯ ಅಂತ ಅದರ ಅರ್ಥ. ಅದರಿಂದ ಪಾವಕ ಅಂದ್ರೆ ಅವರು ಜಲಸ್ನಾನ ಮಾಡಿಸಿ ಆ ಮೂಲಕ ನಮ್ಮನ್ನು ಶುದ್ಧ ಮಾಡ್ತಾರೆ. ಪುಣ್ಯಕರ್ಮ ಮಾಡ್ಲಿಕ್ಕೆ ಬೇಕಾದ ಶ್ರದ್ಧೆಯನ್ನು ಕೊಟ್ಟು ಪುಣ್ಯಕರ್ಮ ಮಾಡಿಸಿ ಆ ಮೂಲಕನೂ ನಮ್ಮನ್ನು ಪವಿತ್ರರನ್ನಾಗಿ ಮಾಡ್ತಾರೆ ಅನ್ನುವ ಅಭಿಪ್ರಾಯ ಎಲ್ಲ ಅಲ್ಲಿ ಕಾಣಿಸ್ತದೆ. ಮುಂದೆ ಯಾಸು ಜಾತಃ ಕಶ್ಯಪ, ಯಾಸು ಇಂದ್ರ ಅಂತ ಶಬ್ದ. ಯಾಸು ಯಾವ ಈ ನೀರಿನಲ್ಲಿ, ಕಶ್ಯಪ ಜಾತಃ ಮತ್ತೆ ಇಂದ್ರ ಜಾತಃ. ಈ ಮಾತಿಗೆ ಈ ಯಜುಸ್ಸಂಧ್ಯಾ ಭಾಷ್ಯದಲ್ಲಿ ಆಯಿ ಸತ್ಯನಾಥ ಆಚಾರ್ಯರು ಅಂತನವರು ಮಾಡಿರುವ ಆ ಯಜುಸ್ಸಂಧ್ಯಾ ಭಾಷ್ಯದಲ್ಲಿ ಆಪಹ ಅಂದ್ರೆ ಕಶ್ಯಪ ಅಂತಂದ್ರೆ ನೀರಿನಲ್ಲಿ ಮಲಗಿರುವಂಥವನು. ಆದ್ರಿಂದ ಅವನು ಖುಷಿ, ಕ ಅಂದ್ರೆ ನೀರು,
ಅಲ್ಲಿ ಶ್ರೀ ಅಂದ್ರೆ ಮಲಗಿರುವಂಥವನು, ಮತ್ತೆ ಪ ಅಂದ್ರೆ ಚತುರ್ಮುಖ ಬ್ರಹ್ಮನನ್ನು ಪಾಲನೆ ಮಾಡುವಂಥವನು. ಹೀಗೆ ಮತ್ಸ್ಯರೂಪಿಯಾದ ಪರಮಾತ್ಮ ಅಂತ ಅರ್ಥ. ಕಶ್ಯಪ ಅಂದ್ರೆ ಅವನು ನೀರಿನಲ್ಲಿ ಮಲಗಿ, ಆ ಅಂದ್ರೆ ಚತುರ್ಮುಖ ಬ್ರಹ್ಮ ಅವನನ್ನು ಪಾಲನೆ ಮಾಡುವಂಥವನು. ಆ ಮತ್ಸ್ಯರೂಪಿಯಾದ ಪರಮಾತ್ಮ ಆ ಹಯಗ್ರೀವಾಸುರನನ್ನ ಸಂಹರಿಸಿ ಆ ಭಗವಂತನಿಗೆ, ಆ ಚತುರ್ಮುಖ ಬ್ರಹ್ಮನಿಗೆ ನಷ್ಟವಾದ ವೇದಗಳನ್ನು ಕೊಟ್ಟ ಅಂತ ಬಂದಿದೆ. ಹೀಗೆ ಕಶ್ಯಪ ಮತ್ಸ್ಯರೂಪಿಯಾದ ಪರಮಾತ್ಮ ಯಾಸು ಜಾತಃ, ಯಾವ ನೀರಿನಲ್ಲಿ ಹುಟ್ಟಿದನೋ, ಹೀಗರ್ಥ ಅದಕ್ಕೆ. ಮತ್ತೆ ಯಾಸು ಇಂದ್ರ, ಯಾಸು ಯಾವ ನೀರಿನಲ್ಲಿ, ಇಂದ್ರ ಅಂದ್ರೆ ವರಾಹ ರೂಪಿಯಾದ ಭಗವಂತ. ಇಂದ್ರ ಅಂದ್ರೆ ಇದಂ ರಾತೀತಿವಾ ಭವೇತ್ ಅಂತ ಋಗ್ಭಾಷ್ಯದಲ್ಲಿ ಹೇಳಿದ್ದಾರೆ. ಆ ಬಿದ್ದು ಹೋದಂತಹ ಭೂಮಿ ಎಂಬ ವಸ್ತುವನ್ನ ಮತ್ತೆ ಮೇಲೆ ತಂದು ಕೊಟ್ಟವನು. ಹೀಗೆ ಇದಂ ಅಂದ್ರೆ ಭೂಮಿಯನ್ನ, ರಾತಿ ತಂದು ಕೊಟ್ಟವನಾದ್ರಿಂದ ಇಂದ್ರ. ಹೀಗೆ ಮತ್ಸ್ಯ ಮತ್ತು ವರಾಹ ಇವರಿಬ್ಬರು ಕೂಡ ಕ್ರಮವಾಗಿ ಕಶ್ಯಪ ಮತ್ತು ಇಂದ್ರ ಅನ್ನೋ ಶಬ್ದದಿಂದ ವರ್ಣಿತರಾಗಿದ್ದಾರೆ. ಅದನ್ನ ಸಂಧ್ಯಾ ಭಾಷ್ಯದಲ್ಲಿ ವರ್ಣಿಸ್ತಾರೆ. ಇಲ್ಲಿ ಈ ಇಂದ್ರ, ಕಶ್ಯಪ ಮತ್ತು ಇಂದ್ರ ಅನ್ನೋದಕ್ಕೆ ನನಗೂ ಕೂಡ ಒಂದು ಆಲೋಚನೆ ಇದೆ. ದೊಡ್ಡವರು ಹೇಳಿದಂತಹ ಅರ್ಥ ಅದಂತೂ ಗ್ರಾಹ್ಯವೇ. ಕಶ್ಯಪ ಮತ್ತು ಇಂದ್ರ ಅಂತಂದ್ರೆ, ಕಶ್ಯಪ ಅಂದ್ರೆ ಸೋಮಪಾನ ಮಾಡುವಂತಹ ಪರಮಾತ್ಮ ಅಂತ ಅರ್ಥ. ಮತ್ತೆ ಇಂದ್ರ ಅಂದ್ರೆ ಆ ಸೋಮಪಾನದ ಆಹುತಿಯನ್ನು ನಮ್ಮ ಕಡೆಯಿಂದ ಸ್ವೀಕಾರ ಮಾಡಿ ನಮ್ಮ ಅಪೇಕ್ಷೆಗಳನ್ನು ಪೂರೈಸುವಂತಹ ಪರಮಾತ್ಮ ಅಂತ ಅರ್ಥ. ನಾವೀಗ ಸಂಧ್ಯಾವಂದನೆ ಮಾಡ್ಲಿಕ್ಕೆ ಕೂತಿದ್ದೇವೆ, ಅಥವಾ ದೇವ ಪೂಜೆ ಮಾಡ್ಲಿಕ್ಕೆ ಕೂತಿದ್ದೇವೆ, ಯಜ್ಞವನ್ನಾದ್ರೂ ಮಾಡುವವರಿದ್ದೇವೆ. ಈ ಸಂದರ್ಭದಲ್ಲಿ ನಾವಿದನ್ನ, ಈ ಎಲ್ಲ ಪ್ರಸಂಗಗಳಲ್ಲಿ ಆ ಸೋಮಪಾನವನ್ನು ಮಾಡುವ ಭಗವಂತನನ್ನ ನೆನಪು ಮಾಡ್ಕೊಳ್ಬೇಕು. ಯಾಕೆಂದ್ರೆ ನಾವು ಋಗ್ಭಾಷ್ಯದಲ್ಲಿ ನೋಡಿದ್ದೇವೆ, ವಾಯವಾಯ ಹಿದರ್ಶತ ಇಮೇ ಸೋಮ ಅಲಂಕೃತಾ ಅಂತ. ಸೋಮರಸ ಸಿದ್ಧವಾಗಿದೆ, ಬಾ ಇದನ್ನು ಕುಡಿ ಅಂತ ನಾವು ಭಗವಂತನನ್ನು ಕರಿತೇವೆ. ಅದು ಯಜ್ಞದಲ್ಲಿ ಸರಿ. ನಮ್ಮ ಅಧ್ಯಾತ್ಮದಲ್ಲಿ ಹೇಗೆ ಅಂದ್ರೆ ಭಕ್ತ್ಯಾದಲಂಕೃತವಾದ ಮನಸ್ಸೇ ಸೋಮ ಅಂತ ಅನ್ನೋದನ್ನೆಲ್ಲ ಹಿಂದೆ ನಾವು ನೋಡಿದ್ದೇವೆ. ಆದ್ರಿಂದ ಆ ಭಗವಂತ ನಮ್ಮ ಭಕ್ತ್ಯಲಂಕೃತವಾದ ಮನಸ್ಸನ್ನ ಸ್ವೀಕಾರ ಮಾಡ್ತಾನೆ. ಮತ್ತೆ ನಾವು ಕೊಟ್ಟ ಸೋಮರಸವನ್ನು ಸ್ವೀಕಾರ ಮಾಡಿಯೇ ಮಾಡ್ತಾನೆ ಆ ಯಜ್ಞದಲ್ಲಿ. ಈ ಕಶ್ಯಪ ಅಂತ ಅನ್ನೋ ಶಬ್ದ ಇದೆಯಲ್ಲ, ಕಶ್ಯಪ ಅನ್ನೋ ಶಬ್ದ ಹೀಗೆ ಒಂದು ದುರ್ವಚನವನ್ನು ಕಾಣ್ತದೆ. ಒಂದು ಪುರಾಣದಲ್ಲಿ ಆ ಕಶ್ಯಪ ಅನ್ನೋ ಶಬ್ದಕ್ಕೆ ಹೀಗೆ ಅರ್ಥ ಇದೆ. ಬ್ರಹ್ಮಣಸ್ತನಯೋ ಯೋ ಭೂತ್ ಮರೀಚಿರಿತಿ ವಿಶ್ರುತಃ ಕಶ್ಯಪಸ್ತಸ್ಯ ಪುತ್ರೋ ಭೂತ್ ಕಶ್ಯಪಾನಾಥ ಕಶ್ಯಪಃ ಅಂತ ಅದೊಂದು ಮಾರ್ಕಂಡೇಯ ಪುರಾಣದ ಮಂತ್ರ ಅಂತ ಕೇಳಿ ಬರ್ತದೆ. 104ನೇ ಅಧ್ಯಾಯ 3ನೇ ಶ್ಲೋಕ. ಇಲ್ಲಿ ಕಶ್ಯ ಅಂತಂದ್ರೆ ಮದ್ಯ ಅಂತ ಅರ್ಥ. ಅದಕ್ಕೆ ಅರ್ಥ ಬರೆಯುವವರು ಈ ಸ್ಪಿರಿಚುವಸ್ ಲಿಕ್ಕರ್ ಅಂತ ಬರೀತಾರೆ. ನೋಡಿ, ಬ್ರಹ್ಮನ ಮಗ ಮರೀಚಿ, ಆ ಮರೀಚಿಯ ಮಗ ಕಶ್ಯಪ. ಅವನಿಗೆ ಕಶ್ಯಪ ಅಂತ ಹೆಸರು ಯಾಕೆಂದ್ರೆ ಕಶ್ಯವನ್ನು ಪಾನ ಮಾಡಿದ್ರಿಂದ. ಕಶ್ಯ ಅಂದ್ರೆ ಏನದು? ಮದ್ಯ. ಆ ಮದ್ಯವನ್ನು ಪಾನ ಮಾಡುವುದರಿಂದ ಅವನಿಗೆ ಕಶ್ಯಪ ಅನ್ನುವ ಹೆಸರು ಬಂದಿದೆ ಅಂತ ನಮಗೆ ಕೇಳಿ ಬರ್ತದೆ. ಅಲ್ಲಿ ಕಶ್ಯ ಅಂದ್ರೆ ಮದ್ಯವೇ ಏನಲ್ಲ, ಈ ಸೋಮರಸವೇ. ಖಂಡಿತವಾಗಿ ಅದೊಂದು ಸೋಮರಸವೇ ಅದ. ಆ ಸೋಮರಸವನ್ನ ಅವನು ಪಾನ ಮಾಡಿದ್ರಿಂದ ಅವನಿಗೆ ಕಶ್ಯಪ ಅನ್ನುವ ಹೆಸರು ಬಂದಿದೆ. ಆದ್ರಿಂದ ಕಶ್ಯಪ ಅಂದ್ರೂ ಸೋಮಪ ಅಂತಂದ್ರೂ ಅರ್ಥ ಒಂದೇ ಆಗ್ತದೆ. ಕಶ್ಯ ಅನ್ನೋ ಶಬ್ದವನ್ನ ಸುರ, ಪರಿಸೃತ, ವರುಣಾತ್ಮಕ, ಗಂಧೋತ್ತಮ, ಇರ, ಕಾದಂಬರಿ, ಪರಿಸೃತ್, ಮದಿರ, ಕಶ್ಯ, ಮದ್ಯ, ವಾರುಣಿ, ಮಧು ಇತ್ಯಾದಿ ಪರ್ಯಾಯ ಪದಗಳನ್ನು ಕೊಟ್ಟು ಕಶ್ಯ ಅಂದ್ರೆ ಮದ್ಯ ಅಂತಾನೆ ವರ್ಣನೆ ಮಾಡಿದ್ದಾರೆ. ನಾನು ಅದನ್ನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಆ ಕಶ್ಯ ಅನ್ನೋದಕ್ಕೆ ಕೇವಲ ಮದ್ಯ ಅಂತ ಅರ್ಥ ಮಾಡುವುದರ ಬದಲಾಗಿ ಸೋಮ ಅಂತಾನೆ ಅರ್ಥ ಮಾಡುವುದೇ ಯೋಗ್ಯ. ಈ ಪ್ರಸಂಗದಲ್ಲಿ, ಕನಿಷ್ಠ ಪಕ್ಷ ಈ ಪ್ರಸಂಗದಲ್ಲಿ ಆದ್ರೂ ಅದಕ್ಕೆ ಸೋಮ ಅಂತಾನೆ ಅರ್ಥ ಹೇಳಬೇಕು. ಹೀಗೆಲ್ಲ ಅರ್ಥ ಮಾಡ್ಲಿಕ್ಕೆ ಏನ್ ಕಾರಣ ಅಂದ್ರೆ ಆಚಾರ್ಯರು ಸರ್ವಮೂಲದಲ್ಲಿ ಅದನ್ನ ತೋರಿಸ್ಕೊಟ್ಟಿದ್ದಾರೆ. ಈಗ ನೋಡಿ, ಕಶ್ಯ ಅನ್ನೋ ಶಬ್ದಕ್ಕೆ ಮದ್ಯ ಅಂತ ಅರ್ಥ ಬಂತು. ಕಶ್ಯ, ಮದ್ಯ, ವಾರುಣಿ, ಕಾದಂಬರಿ, ಇರ ಅನ್ನೋ ಒಂದು ಶಬ್ದವೂ ಅಲ್ಲಿದೆ. ಈಗ ಕಶ್ಯ ಶಬ್ದದ ಪರ್ಯಾಯ ಪದವನ್ನು ನೋಡಿದ್ರೆ, ಹಾಗಾದ್ರೆ ಇರ ಅಂದ್ರೂ ಮದ್ಯವೇ ಆಯ್ತು. ಆದ್ರೆ ಇರ ಅನ್ನೋ ಶಬ್ದಕ್ಕೆ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಈ ಭಗವಂತ ಸೃಷ್ಟಿಕರ್ತ,
ಶ್ರೀಹರಿ ಸೃಷ್ಟಿಕರ್ತ ಅನ್ನೋದನ್ನ ವರ್ಣನೆ ಮಾಡುವಂತ ಪ್ರಸಂಗ. ತನಗೆ ತಾನೇ ಅನ್ನನಾಗಿದ್ದಾನೆ ಹರಿ, ಮತ್ತೆ ಅವನು ಸೃಷ್ಟಿಕರ್ತನಾಗಿದ್ದಾನೆ, ಇಂಥದನ್ನೆಲ್ಲ ವರ್ಣನೆ ಮಾಡುವಂತ ಒಂದು ಪ್ರಸಂಗ. ಆ ಪ್ರಸಂಗದಲ್ಲಿ ಇಚ್ಛಾನುರೂಪಂ ತು ಸುಖಂ ಇರೇತ್ಯೇವ ಪ್ರಕೀರ್ತಿತಂ, ಇಚ್ಛಾನುರೂಪವಾದಂತಹ ಸುಖಕ್ಕೆ ಭಗವಂತ ತನಗೆ ಅಪೇಕ್ಷಿತವಾದಂತಹ ಸುಖವನ್ನ ಯಾವತ್ತೂ ಕೂಡ ಪಡ್ಕೋತಾ ಇರ್ತಾನೆ. ಹಾಗಾಗಿ ತನ್ನ ಇಚ್ಛೆಗನುಸಾರವಾದ ಸುಖ ಅವನಿಗೆ ಸಿಗುವುದರಿಂದ ಆ ಇಚ್ಛಾನುರೂಪವಾದ ಆನಂದಕ್ಕೆ ಇರ ಅಂತ ಹೇಳಿದ್ದಾರೆ. ಮಧ್ಯ ಅನ್ನೋ ಅರ್ಥ ಅಲ್ಲಿ ಹೊರಟಾಯ್ತು. ಹಾಗೆ ಇರ ಅನ್ನೋ ಶಬ್ದಕ್ಕೆ ಮಧ್ಯ ಅನ್ನೋ ಅರ್ಥವನ್ನು ಬಿಟ್ಟು ಸುಖ ಅಂತ ನಾವು ಅರ್ಥ ಇಟ್ಕೊಳ್ಳುವಂತೆ, ಕಶ್ಯ ಅನ್ನೋ ಶಬ್ದಕ್ಕೂ ಕೂಡ ಮಧ್ಯ ಅನ್ನೋ ಅರ್ಥವನ್ನು ಬಿಟ್ಟು, ಕಶ್ಯಪನಂಥ ದೊಡ್ಡ ಋಷಿ ಮದ್ಯಪಾನವನ್ನು ಮಾಡ್ತಾನೆ ಅಂತ ಅರ್ಥ ಮಾಡುವುದಕ್ಕಿಂತ ಸೋಮಪಾನವನ್ನು ಮಾಡ್ತಾನೆ. ಆ ಸೋಮದಲ್ಲಿ ರಸದಲ್ಲೂ ಕೂಡ ಕೆಲವು ದಿವಸಗಳ ಕಾಲ ದಾಟಿದರೆ ಅದು ಹುಳಿ ರಸ ಹೆಚ್ಚಾಗಿ ಆಲ್ಕೋಹಾಲಿಕ್ ಪರ್ಸೆಂಟೇಜ್ ಅದರಲ್ಲಿ ಹೆಚ್ಚಾಗ್ತದೆ ಅನ್ನೋದು ನಮ್ಗೆಲ್ಲರಿಗೂ ಕೂಡ ಗೊತ್ತಿದ್ದೇ ಇದೆ. ಈ ಸೋಮರಸದಲ್ಲಿಯೂ ಕೂಡ ಆರಂಭದ ಹಂತದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿನ ಆಲ್ಕೋಹಾಲ್ ಪರ್ಸೆಂಟೇಜ್ ಇದ್ದೇ ಇರ್ತದೆ. ಅದರಿಂದ ಅದು ಒಂದು ರೀತಿಯ ಮದ್ಯವೇ. ಆದ್ರೆ ಅಷ್ಟು ಪ್ರಮಾಣದ ಸುಮಾರು 6-7% ಅಂತ ಅದನ್ನ ಹಿರಿಯ ವಿದ್ವಾಂಸರೆಲ್ಲ ವರ್ಣನೆ ಮಾಡ್ತಾರೆ. ಅಷ್ಟು ಪ್ರಮಾಣದ ಮದ್ಯವನ್ನು ಸ್ವೀಕಾರ ಮಾಡಿದ ಮಾತ್ರಕ್ಕೆ ಅದರಿಂದ ಹಾನಿ ಏನಾಗೋದಿಲ್ಲ. ಅದಕ್ಕಿಂತ ಹೆಚ್ಚಿನದು ಪರ್ಸೆಂಟೇಜ್ ನಮಗೆ ಹೊಟ್ಟೆಯಲ್ಲಿ ಹೋಗಬಾರದು ಅಂತ ಇಷ್ಟು ಮಾತ್ರ ವರ್ಣನೆ ಇದೆ. ಆದ್ರಿಂದ ಕಶ್ಯಪಃ ಅಂತಂದ್ರೆ ಸೋಮಪಃ, ನಾವು ಈ ಕರ್ಮಗಳನ್ನು ಮಾಡ್ತಾ ಇದ್ದೇವೆ. ನೀರನ್ನು ಉಪಯೋಗ ಮಾಡಿ, ಆಪಹ ಅಂದ್ರೆ ನೀರು, ಆ ನೀರನ್ನು ಉಪಯೋಗ ಮಾಡಿ ಕರ್ಮವನ್ನು ಮಾಡ್ತಾ ಇದ್ದೇವೆ. ಕರ್ಮವು ಕೂಡ ನೀರು ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಅದನ್ನೆಲ್ಲ ಮಾಡಿದಾಗ, ಸಂಧ್ಯಾವಂದನೆ ಮಾಡಿದಾಗ, ದೇವರ ಪೂಜೆ ಮಾಡಿದಾಗ ಅಥವಾ ಯಾವುದೇ ಯಜ್ಞ ಮಾಡಿದಾಗ ಅಲ್ಲಿ ಭಗವಂತ ಬಂದು ನಾವು ಕೊಟ್ಟ ಸೋಮರಸವನ್ನ, ಅದು ಸೋಮರಸ ಅಂತಂದ್ರೆ ಸೋಮ ಬೆಳ್ಳಿಯ ರಸನೂ ಇದ್ದಿರಬಹುದು, ಅಥವಾ ನಮ್ಮ ಭಕ್ತಿಯಿಂದ ಅಲಂಕೃತವಾದ ಮನಸ್ಸೇನಿದೆ ಅದಾದ್ರೂ ಸೋಮ ಇರಬಹುದು, ಅದನ್ನ ಆತ ಸ್ವೀಕರಿಸ್ತಾನೆ. ಆದ್ರಿಂದ ಆತ ಕಶ್ಯಪ. ಯಾಸು ಜಾತಃ, ನೀರಿನಲ್ಲಿ ನಾವು ಮಾಡುವ ನೀರಿನಲ್ಲಿ, ನಾವು ಉಪಯೋಗ ಮಾಡುವ ನೀರಿನಲ್ಲಿ ಮತ್ತೆ ನಾವು ಮಾಡ್ತಾ ಇರುವಂತ ಕರ್ಮದಲ್ಲಿ ಸಪ್ತಮಿ ವಿಭಕ್ತಿ ಇದೆ. ಈ ಸೋಮಪಾನ ಮಾಡುವಂತ ಭಗವಂತ ಪ್ರಾದುರ್ಭವಿಸಿದ್ದಾನೆ ಅಂತ ಅರ್ಥ ಆಗ್ತದೆ. ಆ ಕರ್ಮದಲ್ಲಿ ಸಪ್ತಮಿ ವಿಭಕ್ತಿಗೆ ಏನರ್ಥ? ಶಾಸ್ತ್ರದಲ್ಲಿ ನಿಮಿತ್ತ ಸಪ್ತಮಿ ಅಂತ ಇದ್ದೇ ಇದೆ. ನಿಮಿತ್ತ ಎಂಬ ಅರ್ಥವನ್ನು ಇಟ್ಕೊಂಡು ಸಪ್ತಮಿ ವಿಭಕ್ತಿಯನ್ನ ಪ್ರಯೋಗ ಮಾಡ್ತಾ ಇರ್ತಾರೆ. ಆದ್ರಿಂದ ನಾವು ಮಾಡುವ ಕರ್ಮವನ್ನ ನಿಮಿತ್ತವಾಗಿಟ್ಕೊಂಡು, ಈ ಜಲವನ್ನು ಉಪಯೋಗಿಸಿ ನಾವು ಮಾಡುವ ಕರ್ಮವನ್ನು ನಿಮಿತ್ತವಾಗಿಟ್ಕೊಂಡು ಅಂತ ಆ ಯಾಸು ಅನ್ನುವ ಸಪ್ತಮಿ ವಿಭಕ್ತಿಗೆ ಅರ್ಥ. ಆ ಸೋಮಪಾನ ಮಾಡುವಂತಹ ಭಗವಂತ ಅಲ್ಲಿ ಪ್ರಾದುರ್ಭವಿಸಿದ್ದಾನೆ. ಹಾಗೇನೆ ಯಾಸು, ಯಾವ ನೀರನ್ನ ಉಪಯೋಗ ಮಾಡಿಕೊಂಡು ನಾವು ಮಾಡುವ ಕರ್ಮವನ್ನ ಗಮನಿಸಿ ಅದನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ಇಂದ್ರ ಶಬ್ದವಾಚನಾದಂತ ಭಗವಂತ ಬಂದಿದ್ದಾನೆ. ಅವನ್ಯಾಕೆ ಇಂದ್ರ? ಅದು ನಮ್ಗೆ ಗೊತ್ತಿದೆ. ಇದಂ ರಾತಿ ಅಂತಾನೆ ಭೂಮಿಯನ್ನು ಕೊಟ್ಟವನು ಅಂತ. ಇದಂ ಅಂದ್ರೆ ಭೂಮಿಯನ್ನ, ರಾತಿ ಮರಳಿ ತಂದವನು ಇಂದ್ರ ವರಾಹ ಅಲ್ಲಂತಲ್ಲ. ಅದಲ್ಲದೆ ನಾವು ಮಾಡುವ ಸಂಧ್ಯಾವಂದನೆ, ದೇವರ ಪೂಜೆ ಮತ್ತೆ ಉಳಿದ ಕ್ರಿಯೆಗಳು ಅಲ್ಲೆಲ್ಲ ನಮ್ಮ ಆ ಭಕ್ತಿಯಾದ ಅಲಂಕೃತವಾದಂತಹ ಮನಸ್ಸೆಂಬ ಸೋಮರಸವನ್ನ ನೋಡಿ ಸಂತೋಷಪಟ್ಟು ಅಲ್ಲಿ ಬಂದವನು ಇದಂ ರಾತಿ, ನಮ್ಮ ಅಪೇಕ್ಷೆಗಳನ್ನೆಲ್ಲ ಅವನು ಸ್ವೀಕರಿಸ್ತಾನೆ. ಆ ಕಾರಣಕ್ಕಾಗಿ ಅವನನ್ನ, ನಮ್ಮ ಅಪೇಕ್ಷೆಗಳನ್ನೆಲ್ಲ ಆತ ಈಡೇರಿಸ್ತಾನೆ. ಇದಂ ರಾತೀತಿವಾ ಭವೇತ್, ಇಂದ್ರಸ್ಯ ಪರಮೈಶ್ವರ್ಯಾತ್ ಇದಂ ಪ್ರತಿಚ ದ್ಯುತೇಹೆ ಇದಂ ಉದ್ದೇಶ್ಯ ಚ ಧೃತೇಹೆ. ಇದೆಲ್ಲ ಋಗ್ಭಾಷ್ಯದ ಮಾತು. ಬೆವರಶೇದಂ ದೀಪ್ತಿಮತ್ವಾತ್ ಇದಂ ರಾತೀತಿವಾ ಭವೇತ್, ನಮ್ಮ ಅಪೇಕ್ಷೆಗಳನ್ನೆಲ್ಲ ಅವನು ಈಡೇರಿಸುವುದರಿಂದ ಅವನಿಗೆ ಇಂದ್ರ ಅಂತ ಹೀಗೆ ಕರೆದಿದ್ದಾರೆ. ಹೀಗೆ ನೀರಿನ ಮೂಲಕವಾಗಿ ನಾವು ಮಾಡುವ ಕರ್ಮಗಳನ್ನ ನಿಮಿತ್ತ ಮಾಡಿಕೊಂಡು ನಮ್ಮ ಭಕ್ತ್ಯಾದಲಂಕೃತವಾದ ಮನಸ್ಸೆಂಬ ಸೋಮವನ್ನ ಆತ ಪಾನ ಮಾಡಿದ್ದಾನೆ. ಆದ್ರಿಂದಲೇ ಆತ ಕಶ್ಯಪ. ಮತ್ತೆ ಅದನ್ನ ಪಾನ ಮಾಡಿ ನಮ್ಮ ಅಪೇಕ್ಷೆಗಳನ್ನ ಆತ ಈಡೇರಿಸ್ತಾ ಇರೋದ್ರಿಂದ ಆತ ಇಂದ್ರನು ಕೂಡ ಆಗಿದ್ದಾನೆ. ಇಂಥ ಇಂದ್ರ ಶಬ್ದವಾಚ್ಯನಾದ, ಕಶ್ಯಪ ಶಬ್ದವಾಚ್ಯನಾದ ಭಗವಂತ ಆ ಕರ್ಮ ಮಾಡುವ ಪ್ರಸಂಗದಲ್ಲಿ ಆತ ಸನ್ನಿಹಿತನಾಗಿದ್ದಾನೆ. ಯಾಸು ಅಂತ ಶಬ್ದಕ್ಕೆ ಮತ್ತೊಂದು ಅರ್ಥ ಮಾಡಬಹುದು. ನಾವು ಮಾಡುವ ಕರ್ಮದ ಕಾಲದಲ್ಲಿ ಸತಿ ಸಪ್ತಮಿ ಪ್ರಯೋಗ ಅದು. ಯಾಸು ಸತ್ಸು, ಯಾವ ದೇವತೆಗಳಲ್ಲಿ ಅಂತರ್ಗತನಾಗಿ ಅವರ ಅಂತರ್ಯಾಮಿಯಾಗಿ ಅವನು ಹುಟ್ಟಿದ್ದಾನೆ. ಹಿರಣ್ಯವರ್ಣ ಅಂತ ಹಿಂದೆ ಎಲ್ಲ ದೇವತೆಗಳ ಬಗ್ಗೆ ಬಂದಿದೆ, ಚತುರ್ಮುಖಾದಿ ದೇವತೆಗಳು. ಅವರ ಅಂತರ್ಯಾಮಿಯಾಗಿ
ಕಶ್ಯಪ, ಇಂದ್ರ ಇತ್ಯಾದಿ ಶಬ್ದವಾಚ್ಯನಾದ ಭಗವಂತ ಆವಿರ್ಭವಿಸಿದ್ದಾನೆ. ಮತ್ತೆ ನಾವು ಕರ್ಮವನ್ನು ಮಾಡ್ತಾ ಇರುವಾಗ ಅಲ್ಲಿಯೂ ಕೂಡ ಆತ ಆವಿರ್ಭವಿಸಿದ್ದಾನೆ ಅಂತ ಹೀಗದರ ತಾತ್ಪರ್ಯ ಆಗ್ತದೆ. ಹೀಗೆ ಕಶ್ಯಪ ಮತ್ತೆ ಇಂದ್ರ ಅಂತ ಅನ್ನೋದಕ್ಕೆ ನಾವು ಅರ್ಥ ನೋಡಿದ್ವಿ. ಇದೆಲ್ಲ ಈ ಮಂತ್ರ ಏನಿದೆ, ಹಿರಣ್ಯವರ್ಣ ಶುಟೇ ಪಾವಕಾಹ ಅನ್ನುವ ಮಂತ್ರ, ಇದು ಯಜುರ್ವೇದ ಸಂಹಿತಾದಲ್ಲಿ ನಾವು ಕಾಣಿಸುವಂತ ಮಂತ್ರ. ಇದು ಪಂಚಮ ಕಾಂಡ, ಅದರಲ್ಲಿ ಷಷ್ಠ ಪ್ರಪಾಠಕ ಅಲ್ಲಿ ಬರುವಂತ ಮಂತ್ರ ಇದು. ಅದಕ್ಕೆ ಭಟ್ಟ ಭಾಸ್ಕರದ ಭಾಷ್ಯ ಇದೆ. ಅಲ್ಲಿ ವ್ಯಾಸುಜಾತಃ ಕಶ್ಯಪ ಅಂದ್ರೆ ಪ್ರಜಾಪತಿ ಅಂತ ಹೀಗೆ ಅರ್ಥ ಬರೆದಿದ್ದಾರೆ ಅವರು. ತದ್ದಶಹೋತ ಅನ್ವಸರ್ಜತ ಪ್ರಜಾಪತಿರ್ವೈ ತದ್ದಶಹೋತ ಅಂತ ಹೀಗೊಂದು ಅರ್ಥ ಬರೆದಿದ್ದಾರೆ. ಅದನ್ನು ಕಶ್ಯಪ ಅನ್ನೋ ಶಬ್ದಕ್ಕೆ ಪ್ರಜಾಪತಿ ಅಂತ ಅವರ ತಾತ್ಪರ್ಯ ಇದ್ದಿರಬೇಕು. ಅದು ಪ್ರಜಾಪತಿ ಅಂದ್ರೆ ಯಾರು? ಪ್ರಜಾಪತಿ ಅನ್ನೋ ಶಬ್ದವನ್ನ ಪರಮಾತ್ಮ, ಚತುರ್ಮುಖ ಬ್ರಹ್ಮ, ದಕ್ಷ ಪ್ರಜಾಪತಿ, ರುದ್ರ ಮತ್ತೆ ಇಂದ್ರನ ಪುತ್ರನಾದಂಥ ಜಯಂತ, ಹೀಗೆ ಅನೇಕ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಅದರಿಂದ ಪ್ರಜಾಪತಿ ಅಂದ್ರೆ ಯಾರು ಅಂತ ಅಲ್ಲಿ ಗೊತ್ತಾಗೋದಿಲ್ಲ, ಸ್ಪಷ್ಟ ಇಲ್ಲ ಅಲ್ಲಿ. ಅದಕ್ಕಾಗಿ ಕಶ್ಯಪ ಅಂದ್ರೆ ಮತ್ಸ್ಯರೂಪಿಯಾದ ಪರಮಾತ್ಮ ಅಥವಾ ಸೋಮ ಪಾನ ಮಾಡುವಂತ ಪರಮಾತ್ಮ ಅಂತ ನಾವು ಏನು ಅರ್ಥಾನುಸಂಧಾನ ಮಾಡ್ಕೊಂಡಿದ್ದೀವಿ ಅದನ್ನ ಮುಂದುವರಿಸೋಣ. ಯಾಸು ಇಂದ್ರ ಜಾತಃ ಮಧ್ಯಮ ವಿದ್ಯುದಾತ್ಮ, ಮಧ್ಯಮ ವಿದ್ಯುದಾತ್ಮ ಅಂತ ಭಟ್ಟ ಭಾಸ್ಕರ ಬರೀತಾರೆ. ಅದ್ರದ್ದು ಏನು ಸ್ಪಷ್ಟವಾಗಿ ನಮಗೆ ವಿವರಣೆ ಸಿಗೋದಿಲ್ಲ. ಮತ್ತೆ ಅವು ಅಗ್ನಿಯನ್ನ ಗರ್ಭದಲ್ಲಿ ಧಾರಣೆ ಮಾಡಿವೆ ಅಂತ ಈಗ ಬಂದಿದೆ. ಯಾಶ್ಚ ಅಗ್ನಿಂ ಗರ್ಭಂ ದಹಿರೇ ಧಾರಯಂತೆ ಯಥಾ ಅಗ್ನೇರ್ ಗರ್ಭೋ ಅಪಾಮಸಿ ಅಂತ ಇದೊಂದು ವೇದವಾಕ್ಯ. ಆ ವೇದವಾಕ್ಯವನ್ನು ಉದ್ಧರಿಸಿ ಆ ಅಗ್ನಿಯ ಗರ್ಭವೇ ಈ ನೀರು ಅಂತ ವರ್ಣನೆ ಮಾಡಿದ್ದಾರೆ. ಅಗ್ನಿಯ ಗರ್ಭದಲ್ಲಿ ಹೊತ್ತವು ಈ ನೀರು ಅಂತ. ಅಂಥ ಆ ನೀರುಗಳು ವಿರೂಪಾಹ ಅಂದ್ರೆ ವಿಶ್ವರೂಪವಾದದ್ದು ಅಂತ ಅರ್ಥ. ನಮಗವು ಶಂ ಶಿವನಾಭವಂತು ಅಂತ ಎರಡಿದೆ. ಶಂ ಅಂದ್ರೆ ಸುಖ ಹೇತುಗಳಾಗಲಿ, ಶಂ ಅಂದ್ರೆ ಶಾಂತಿ ಹೇತುಗಳಾಗಲಿ ಅಂತ ಒಂದರ್ಥ ಭಟ್ಟ ಭಾಸ್ಕರ ಬರೆದದ್ದು. ಶಿವನಾಹ ಅಂದ್ರೆ ಸುಖ ಹೇತುಗಳಾಗಲಿ, ಶಾಂತಿ ಮತ್ತು ಸುಖಗಳನ್ನು ಕೊಡಲಿ, ಸುಖ ಮತ್ತು ನೆಮ್ಮದಿಗಳನ್ನು ಕೊಡಲಿ ಅಂತ ಅರ್ಥ ಆಗ್ತದೆ. ಶಂ ಅಂದ್ರೆ ನೆಮ್ಮದಿ ಅಂತನೂ, ಶಿವನ ಅಂದ್ರೆ ಸುಖ ಅಂತನೂ ಆ ದೃಷ್ಟಿಯಿಂದ ಅರ್ಥ ಆಗ್ತದೆ. ನಮಗೆ ಈ ಯಜುರ್ವೇದ ಸಂಧ್ಯಾಭಾಷ್ಯದಲ್ಲಿ ಸತ್ಯನಾಥಾಚಾರ್ಯರು ಅವರು ಬರೆದಿರುವಂತಹ ಅರ್ಥ ಹೀಗೆ ಕಾಣಿಸ್ತದೆ. ಶಂ ಅಂದ್ರೆ ವೈಷಯಿಕ ಸುಖ ಅದನ್ನು ಕೊಡಲಿ, ಆ ವೈಷಯಿಕ ಸುಖಕ್ಕೆ ದಾಯಕರಾಗಲಿ ಅವರು ಅಂತ ಹೀಗಾದ್ರ ಅರ್ಥ. ಶಿವನಾಹ ಅಂತಂದ್ರೆ ಅಲೌಕಿಕವಾದಂತಹ ಸುಖವನ್ನು ಕೊಡಲಿ ಅಂತ ಹೀಗೆ ಎರಡು ಅದರ ಅರ್ಥಗಳು ಅದರಿಂದ ಸಿಗ್ತವೆ. ಶಂ ಅಂತಂದ್ರೆ ವೈಷಯಿಕ ಸುಖ ಅಂತ ಅರ್ಥ. ಸುಖವನ್ನು ಕೊಡಲಿ ಅನ್ನೋ ಅರ್ಥ ಅಲ್ಲಿ ಕಾಣಿಸೋದಿಲ್ಲ, ಶಬ್ದ ಅಲ್ಲಿಲ್ಲ. ಶಿವನ ಅಂತಂದ್ರೆ ಅಲೌಕಿಕ ಸುಖದ ಕಾರಣ ಅಂತ ಅರ್ಥ, ಅದಿದ್ದೇ ಇದೆ. ಆದ್ರೆ ಶಂ ಅನ್ನೋದಕ್ಕೆ ವೈಷಯಿಕ ಸುಖ ಅಂತ ಹೀಗೆ ಅರ್ಥ ಆಗ್ತದೆ. ಆ ಸುಖದಾಯಕ ಅಂತ ಹೇಗೆ ಅರ್ಥ? ಯಾವುದು ಕಾರಣವಾಗಿರ್ತದೋ ಆ ಕಾರಣವನ್ನು ಕಾರ್ಯವನ್ನು ಒಂದು ಶಬ್ದದಿಂದ ಕೆಲವು ಬಾರಿ ವ್ಯವಹಾರ ಮಾಡ್ತಿರ್ತಾರೆ. ಕಾರ್ಯಕಾರಣಯೋಹೋ ಏಕ ಶಬ್ದ ವ್ಯವಹರಿತಿರ್ಭವೇತ್ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಆ ಕಾರಣದಿಂದಾಗಿ ಈ ದೇವತೆಗಳು ಈ ವೈಷಯಿಕ ಸುಖಕ್ಕೆ ಕಾರಣರು ಮತ್ತು ಅಲೌಕಿಕ ಸುಖಕ್ಕೆ ಕಾರಣರು. ಆ ಕಾರಣವಾದಂತಹ ಆ ದೇವತೆಗಳನ್ನ ಕಾರ್ಯವಾದಂತಹ ಆ ವೈಷಯಿಕ ಸುಖವಾಚಕವಾದಂತಹ ಶಬ್ದದಿಂದಲೇ, ಶಂ ಎಂಬ ಶಬ್ದದಿಂದಲೇ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಅದರಿಂದ ಈ ಸುಖವನ್ನು ಕೊಡ್ತಕ್ಕಂತಹ ಆ ದೇವತೆಗಳೇ ಶಂ ದಾಯಕರಾದಂತಹ ದೇವತೆಗಳೇ ಶಂ ಆಗಿದ್ದಾರೆ. ಹೀಗೆ ಆ ಶಂ ಎಂಬ ಶಬ್ದವನ್ನು ನಾವು ಹೊಂದಿಸಬೇಕು. ಅಗ್ನಿಂ ಯಾ ಗರ್ಭಂ ದದಿರೆ ಅಂತಿದೆಯಲ್ಲ, ಅಗ್ನಿ ಅಂತ ಅನ್ನೋದಕ್ಕೆ ಯೋ ವಾಡವಾಗ್ನಿ ನೃಹರಿರು ವಿಚಿಂತ್ಯ ಅಂತೇಳಿ ಕರ್ಮ ನಿರ್ಣಯದಲ್ಲಿ ಬಂದಿದೆ. ಭೂತಾದಿಭೂತೋಂಬು ನಿಧಾನ ಮಧ್ಯೆ ಭೂತ್ವಾ ಹರಿ ಸರ್ವ ಹರೋತಿ ಧಾಮ್ನ ಅಗಾಧಮಂಬೋ ವಿದಧಾತಿ ಭಸ್ಮ ಯೋ ವಾಡವಾಗ್ನಿ ನೃಹರಿರು ವಿಚಿಂತ್ಯ ಅಂತ. ನೀರಿನ ಆಳದಲ್ಲಿ ಆ ನರಸಿಂಹರೂಪಿಯಾದಂತಹ ಭಗವಂತ ಇರ್ತಾನೆ ಅಂತ ಹೇಳಿ ಅವನನ್ನು ಧಾರಣೆ ಮಾಡಿದ್ದಾರೆ ಅಂತ ಅರ್ಥ. ಅದಲ್ಲದೆ
ಈ ಯಾಹ ಅಗ್ನಿಂ ಧರಂತಿ, ಎಲ್ಲಾ ದೇವತೆಗಳು ಕೂಡ ಅಗ್ನಿಶಬ್ದ ವಾಚ್ಯನಾದ ಪರಮಾತ್ಮನನ್ನು ತಮ್ಮ ಹೃದಯದಲ್ಲಿ ಧರಿಸಿರ್ತಾರೆ. ಯಾಕೆಂದ್ರೆ ಅದಕ್ಕೂ ಕೂಡ ಋಗ್ಭಾಷೆಯಲ್ಲಿ ಅರ್ಥ ಬಂದಿದೆ. ಅತ್ತಿಮ ಅಂಗಾಗ ನೇತೃತಾಂ, ಅವನು ಆ ಭಗವಂತ ಅಂಗ ಅಂದ್ರೆ ತನ್ನಿಂದ ಹುಟ್ಟಿದಂತಹ ಈ ಜಗತ್ತನ್ನ ಮುನ್ನಡೆಸ್ತಾನೆ. ಅದಕ್ಕಾಗಿ ಅವನಿಗೆ ಆ ಅಗ್ನಿ ಎಂಬ ಶಬ್ದ ವಾಕ್ಸತ್ವ ಇದೆ ಅಂತ ಋಗ್ಭಾಷೆಯಲ್ಲಿ ಬಂದಿದೆ. ಉಳಿದ ಅರ್ಥಗಳು ಅಲ್ಲಿಯೇ. ನಮಗೀಗ ಬೇಕಾಗಿರುವುದು ಅಂಗ ನೇತೃತ್ವ ಅಂತ. ಅಂಗ ಅಂದ್ರೆ ಏನು? ಚತುರ್ಮುಖಾದಿ ಎಲ್ಲ ದೇವತೆಗಳು ಕೂಡ ಅವನ ಅಂಗರೇ. ಸ ಆತ್ಮ ಅಂಗಾಹ ನ್ಯನ್ಯ ದೇವತಾಹ ಅಂತ ತೈತ್ರಿಯ ಉಪನಿಷತ್ತು. ಅದರ ಭಾಷ್ಯದಲ್ಲಿ ಸ ಆತ್ಮ ಸರ್ವದೇವಾನಾಂ ಚತುರಾತ್ಮ ಜನಾರ್ದನಃ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅನ್ನುವಂಥ 4 ರೂಪದ ಭಗವಂತ ಎಲ್ಲ ದೇವತೆಗಳಿಗೆ ಆತ್ಮನಾಗಿದ್ದಾನೆ. ಬ್ರಹ್ಮಾದಯ ಸರ್ವದೇವಾಹ ಅಂಗಮಾಗಂತುಕತ್ವತಃ, ಅವರೆಲ್ಲರೂ ಕೂಡ ಅವನ ಅಂಗರಾಗಿದ್ದಾರೆ. ಅಂದ್ರೆ ಅವನಿಂದ ಅವ್ರು ಹುಟ್ಟಿದವರಾದ್ರಿಂದ ಅವರು ಅಂಗರು. ಹುಟ್ಟಿದವರಾದ್ರಿಂದ ಅವರು ಅಂಗ ಅಂತ ಕರ್ಸ್ಕೊಂಡಿದ್ದಾರೆ. ಅವರನ್ನು ಹುಟ್ಟಿಸಿ ಅವರನ್ನು ಮುನ್ನಡೆಸ್ತಾನೆ. ಅಗ್ನಿ ಅನ್ನೋ ಶಬ್ದದಿಂದ ಆ ತನ್ನಿಂದ ಹುಟ್ಟಿದಂಥ ಆ ಬ್ರಹ್ಮಾದಿ ದೇವತೆಗಳನ್ನು ಇವನು ಮುನ್ನಡೆಸುವವನು. ಅವರನ್ನು ಹುಟ್ಟಿಸಿ ಅವರನ್ನು ಮುನ್ನಡೆಸ್ತಾನೆ. ಮತ್ತೆ ಅಲ್ಲಿ ಭಾಷ್ಯದಲ್ಲಿ ಅತ್ತಿಮ್ ಅನ್ನೋ ಶಬ್ದವೂ ಬಂದಿದೆ. ಅವನು ಸೃಷ್ಟಿ ಕಾರಣನೂ ಆಗಿದ್ದಾನೆ, ಪ್ರಳಯ ಮತ್ತೆ ಅದರ ಪಾಲನ ಕಾರಣನೂ ಆಗಿದ್ದಾನೆ, ನಾಶಕರ್ತನೂ ಆಗಿದ್ದಾನೆ. ಅದು ಅತ್ತಿ ಅನ್ನೋದು ಆ ಪಾಲನ ಕಾರಣತ್ವವನ್ನ ನಾಶ ಕಾರಣತ್ವವನ್ನು ತೋರಿಸ್ತದೆ. ಹೀಗೆ ಈ ಎಲ್ಲ ದೇವತೆಗಳು ಕೂಡ ಅಗ್ನಿಯನ್ನು ತಮ್ಮ ಹೃದಯ ಗರ್ಭದಲ್ಲಿ ಧರಿಸಿದ್ದಾರೆ ಅಂತ ಹೀಗೆ ಬಂದಾಗ ತಮಗೆ ನಿಯಾಮಕನಾದಂಥ ತಾವೆಲ್ಲರೂ ಅವನಿಂದಲೇ ಹುಟ್ಟಿದ್ದಾರೆ. ಆ ಹುಟ್ಟಿರುವಂತಹ ತಮ್ಮನ್ನ ಮುನ್ನಡೆಸುವಂತಹ ಪರಮಾತ್ಮನನ್ನ ಹೃದಯದಲ್ಲಿ ಹೊತ್ತಿದ್ದಾರೆ ಅಂತ ಹೀಗೆ ಅದಕ್ಕೆ ಅರ್ಥ ಆಗ್ತದೆ. ಇಲ್ಲಿಗೆ ಈ ಹಿರಣ್ಯವರ್ಣಾಹ ಅನ್ನುವಂಥ ಈ ಮಂತ್ರದ ಒಂದು ಶ್ಲೋಕ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.